ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನುಷಾ ಶೆಟ್ಟಿ. ಜಸ್ಟ್ ಇವಾಗ ತಾನೇ ಇತ್ತು ಗೈಸ್. ಟೈಮ್ ಬಂದು 7 ಗಂಟೆ ಆಗಿದೆ. ಶುಕ್ರವಾರ ಆಯಿತು. ಮಮ್ಮಿ ಬೇರೆ ಇಲ್ಲ. ಮನೆ ಹತ್ರ ಎಲ್ಲ ವಾರ ಮಾಡಿ ರಂಗೋಲಿ ಬಿಟ್ಟು ಕಸ ಎಲ್ಲ ಗುಡಿಸಿ ತುಂಬ ಕೆಲಸ ಇದೆ ಇವತ್ತಂತೂ ಫ್ರೀನೇ ಇಲ್ಲ. ಆಗ ಹೋಗಿ ಜಸ್ಟ್ ಮುಖ ತೊಳ್ಕೊಂಬಂದು ಕಾಫಿ ಮಾಡ್ಕೊಂಡು ಕೂತಿದ್ದೀನಿ. ಕುಡ್ಕೊಂಡು ಇವಾಗ ಮನೆ ಮುಂದೆ ಎಲ್ಲ ಕಸ ಗುಡ್ಸೋಕೆ ಹೋಗಬೇಕು. ಇವತ್ತು ಬೇಗ ಎದ್ದೊಳ್ತಿದ್ದೆ ಇಷ್ಟು ದಿನ. ಇವತ್ತೇ ಲೇಟ್ ಆಗಿಬಿಟ್ಟಿದೆ. ಶುಕ್ರವಾರ ಆಗಿದೆ. 7 ಗಂಟೆಗೆ ಎದ್ದಿದ್ದೀನಿ ಗೈಸ್. 6:50ಕ್ಕೆ ಎತ್ತಿದ್ದೀನಿ. ಇನ್ನೊಂದು ಕಾಫಿ ಎಲ್ಲ ಕುಟ್ಕೊಂಡು ಅಷ್ಟೇ 7:30 ಆಗುತ್ತೆ. ಹೋಗಿ ಮನೆ ಮುಂದೆ ಎಲ್ಲ ಕಸ ಗುಡಿಸಿ ರಂಗೋಲಿ ಬಿಟ್ಟು ನೀರು ಹಾಕಿ ಎಲ್ಲ ಮಾಡಬೇಕು. ಇವಾಗ ಕೆಲಸ ಸ್ಟಾರ್ಟ್ ಆದರೆ ಅದರಲ್ಲಿ ಚಾರ್ಜಿಂಗ್ 1% ಇದೆ ಗೈಸ್. ಅದಕ್ಕೆ ನಾನು ಇವಾಗ ನೋಡ್ಕೊಂಡೆ ಇಲ್ಲ, ಚಾರ್ಜಿಂಗ್ ಇಲ್ಲ ಅಂದ್ಕೊಂಡು ಪವರ್ ಬ್ಯಾಂಕಲ್ಲಿ ಚಾರ್ಜಿಂಗ್ ಹಾಕ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಶುಕ್ರವಾರ ಇವತ್ತು ವಾರ ಮಾಡಬೇಕು. ಟೈಮ್ 7 ಗಂಟೆ ಆಗಿದೆ. ಇವತ್ತು ಲೇಟಾಗಿ ಎದ್ದೆ, ಯಾಕೋಗ್ತಿಲ್ಲ, ಎಚ್ಚರನೇ ಆಗಿಲ್ಲ. ಸೊ ಇವಾಗೆಲ್ಲ ಕ್ಲೀನ್ ಮಾಡ್ಬೇಕು. ನೋಡಿ, ನಮ್ಮ ಸ್ವೀಟಿನೇ ಎದ್ಬಿಟ್ಟವಳು ಇವತ್ತು. ಎಲ್ಲ ಕ್ಲೀನ್ ಮಾಡಬೇಕು. ಮನೆ ಮುಂದೆ ಎಲ್ಲ ನೀಟಾಗಿ ಕಸ ಗುಡಿಸಿ ರಂಗೋಲಿ ಹಾಕ್ಬೇಕು. ಇಲ್ಲಿ ಗೈಸ್ ನೋಡಿ, ಕಸ ಗುಡಿಸಿದ್ರೆ ಇಷ್ಟು ನೀಟಾಗಿ ಕಾಣುತ್ತೆ. ಈ ಕಡೆ ಎಲ್ಲ ತಳ್ಕೊಂಡಿದ್ದೀನಿ. ಮರ ನೋಡಿ ಇವಾಗ ಚಿಗುರು ಹೊಡಿತಾ ಇದೆ. ಮರದಲ್ಲಿ ಎಲೆಗಳೇ ಇಲ್ಲ, ಹಂಗಾಗ್ಬಿಟ್ಟಿದೆ ನೋಡಿ. ಇವಾಗ ಚಿಗುರು ಸ್ಟಾರ್ಟ್ ಆಗಿದೆ, ಒಂದೊಂದು ಸ್ವಲ್ಪ. ಇನ್ನು ಯುಗಾದಿ ಹಬ್ಬದಷ್ಟಲ್ಲಿ ನೋಡಿದ್ರೆ ಮಸ್ತ್ ಇರುತ್ತೆ ಮಾತ್ರ. ನೋಡಿ, ಎಲೆಗಳು ಎಷ್ಟು ಸಣ್ಣ ಎಲೆಗಳು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮರ. ಇವಾಗಲೇ ಇನ್ನು ಫುಲ್ಲು ಚಿಗುರು ಹೊಡಿದ್ರೆ ಮಾತ್ರ ಚೆನ್ನಾಗಿ ಕಾಣುತ್ತೆ ನಮ್ಮ ಮನೆ ಮುಂದೆ. ಅದು ಗ್ರೀನರಿ ಅಂದರೂ ಸಕ್ಕದಾಗಿ ಕಾಣುತ್ತೆ ನಮ್ಮ ಮನೆ ಮುಂದೆ. ನೋಡಿ, ಗಿಡಗಳೆಲ್ಲ ಹೇಗೆ ಹಾಕಿದ್ದೀನಿ ನಾನು, ಹೂವು ಗಿಡಗಳೆಲ್ಲ. ನೋಡಿ, ಇಲ್ಲೆಲ್ಲ ಕಸ ಗುಡಿಸ್ಬೇಕು. ಇದು ಅಂಗಡಿ ತೆಗ್ದಿಲ್ಲ. ಇವತ್ತು ತೆಗ್ದ್ಬಿಟ್ಟು ಪೂಜೆ ಮಾಡ್ಬೇಕು. ನೆನ್ನೆ ತೆಗ್ದೇ ಇಲ್ಲ ಗೈಸ್. ನೋಡಿ, ಅಂಗಡಿ ಮುಂದೆ ಈ ಥರ ಬಿಟ್ಟಿದ್ದು ನಾನು ರಂಗೋಲಿ ಚಿಕ್ಕದಾಗಿ. ಮನೆ ಬಾಗಿಲು ರೋಡಲ್ಲಿ ಬಂದು ಈ ಥರ ಬಿಟ್ಟಿದ್ದೀನಿ. ರೋಡ್ ಸೈಡು ಕಲ್ ಮೇಲೆ ಈ ಥರ ಬಿಟ್ಟಿದ್ದೀನಿ. ಸ್ವೀಟಿ ನೋಡಿ ಇಲ್ಲೇ ನಿಂತಳು ಬಂದು. ಚಿನಿ ಬನ್ನಿ ಮನೆಗೆ. ಇಲ್ಲೆಲ್ಲ ನೀರು ಹಾಕ್ಬಿಟ್ಟು ಮನೆ ಗೇಟ್ ಮುಂದೆ ಬಂದು ಈ ಥರ ಬಿಟ್ಟಿದ್ದೀನಿ. ಚಾರ್ಜಿಂಗ್ ಬೇರೆ ಇಲ್ಲ ಗೈಸ್. 4% ಆಗಿಬಿಟ್ಟಿದೆ. ನೋಡಿಲ್ಲ, ನೀರು ಚಾರ್ಜ್ ಹಾಕಿಲ್ಲ. ಇವಾಗ ನೋಡ್ತಾ ಇದ್ದೀನಿ. ಸೊ ವೀಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಇಷ್ಟು ರಂಗೋಲಿ ಬಿಟ್ಟು ಆಯಿತು. ನೆಕ್ಸ್ಟ್ ಬಂದು ಬೇರೆ ಕೆಲಸ. ಒಂದು ರೈಸ್ ಮಾಡಿದ್ದೀನಿ. ರೈಸ್ ಜೊತೆಗೆ ಟೊಮೆಟೊ ಗೊಜ್ಜು ರೆಡಿ ಇದೆ. ನನ್ನ ಸೊಸೆ ಬಂದವಳೆ ನೋಡಿ. ಆಯ್ ಮಾಡಕಪ್ಪ. ಅವಳಿಗೆ ಟಿಫನ್ ತಿನ್ಸ್ಬಿಟ್ಟು ಇವಾಗ ಹಾಕ್ಕೊಂಡಿದ್ದೀನಿ ತಟ್ಟೆಗೆ ರೈಸು ಮತ್ತು ಟೊಮೆಟೊ ಗೊಜ್ಜು. ಟಿಫನ್ ತಿನ್ಸ್ಬಿಟ್ಟು ಎಲ್ಲಿ ಕಳಿಸ್ಬೇಕು ಇವಾಗ? ಎಲ್ಲಿಗೋಯ್ತಿ ಈಗ? ರೆಡಿ ಆಗಿದ್ಯಾ? ಬೂವ ತಿನ್ಕೊಂಡು ಕೈ ತೆಗಿ ಬಾಯಿಂದ. ಬಾಯ್ ದೊಡ್ಡ ಬಾಯ್ ಮಾಡಿ ತಿನ್ಸ್ತೀನಿ. ಹತ್ರ ಬಚ್ಚಿನಿ. ಬಿಳಿಯನ್ನ ತಿಂತಿ? ಟೇಸ್ಟ್ ಇರಲ್ಲ ಬಂಗಾರಿ. ಸಖತ್ತಾಗೈತೆ. ಏನವ ನೀನು? ಇಲ್ಲಡಿಲಿ ಹಾಯ್ ಮಾಡು. ಹಾಯ್ ಗಾಯ್ಸ್ ಅನ್ನು. ಐ ಲವ್ ಯು. ಈ ಕಡೆ ನೋಡು. ಐ ಲವ್ ಯು. ನಮ್ಮ ಅತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನು ಇಲ್ಲ ನೋಡು ಗುಬ್ಬಿ, ಈ ಕಡೆ ನೋಡು. ನೋಡ್ತಾ ಇಲ್ಲ ಗೈಸ್. ಕೆಲಸ ಎಲ್ಲ ಆಯಿತು. ಇವಾಗ ಹೂವು ಕುಯ್ತಾ ಇದ್ದೀನಿ. ಹೂವು ನೋಡಿ, ಕಾಕಡ ಹೂವು ಬಿಟ್ಟಿದೆ ಎಲ್ಲ. ನಿನ್ನೆ ನೈಟ್ ಕುಯ್ಕೊಂಡ ಎಲ್ಲ ಮಿಸ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನೋಡಿದ್ರೆ ಹೂವು ಎಲ್ಲ ಹರಡ್ಬಿಟ್ಟೈತೆ ನೋಡಿ. ಅದಕ್ಕೆ ಇವಾಗ ಕುಯ್ಕೊಂಡು ಶುಕ್ರವಾರ ಅಲ್ಲ, ಇವಾಗ ಕಟ್ಕೊಂಡ್ಬಿಟ್ಟು ಪೂಜೆ ಮಾಡ್ತೀನಲ್ಲ, ಹಿಂಗಿದ್ದು ಮುಡಿಸ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನೊಂದೇನೆಂದರೆ ಮಮ್ಮಿ ನಾಳೆ ಬರ್ತಾರಂತೆ. ಫೋನ್ ಮಾಡಿದರು. ಅಂತ ಗೊತ್ತಿಲ್ಲ, ಬೇಜಾರಾಗ್ತೈತೆ ನೋಡಿ. ಚೆನ್ನಾಗ್ಬಿಟ್ಟೈತೆ ಹೂವು, ತಪ್ಪಗಿದೆ ಗೈಸ್. ನೋಡಿ, ಇಷ್ಟು ಹೂವು ಕಿತ್ಕೊಂಬಂದು ಇಟ್ಟಿದ್ದೀನಿ. ಇವಾಗ ಕಟ್ಕೊಬೇಕು. ಕಾಕಡ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಇವಾಗ ಕಿತ್ಕೊಂಬಂದಿದ್ದು ಗಿಡದಲ್ಲಿ. ಶುಕ್ರವಾರ ಅಲ್ಲ ಎಲ್ಲ ಕಟ್ಬಿಟ್ಟು ಇವಾಗ ಇದು ಬಂದು ಗಣಗ್ಲೆ ಹೂವು, ದಾಸವಾಳ. ಇದೊಂಥರ ದಾಸವಾಳ. ಇನ್ನು ಮಿಕ್ಕಿದ್ದು ಇದೊಂಥರ ಚಿಕ್ಕ ದಾಸವಾಳ.
ಎಲ್ಲ ಕಟ್ಟು ಪೂಜೆ ಮಾಡಬೇಕು ಗೈಸ್. ಕಟ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತಿದ್ದೀವಿ ಗೈಸ್. ನೋಡಿ ಒಂದು ಬಸ್ಸು ಇವಾಗ ಹಾಲು ಕಡೆಗೆ ಸ್ಟಾರ್ಟ್ ಮಾಡಿದೆ. ಒಂದು ಬಸ್ಸಿನಲ್ಲಿ ಕೆಲಸ ಜಾಸ್ತಿ, ಶುಕ್ರವಾರ ವಾರ ಆಗಿರೋದ್ರಿಂದ ಕೆಲಸ ಜಾಸ್ತಿ. ಇವಾಗ ಫಸ್ಟ್ ಹಾಕೊಂಡೆ ನೋಡಿ, ಹಾಲಿನ ಬರ್ತಾ ಇದೆ ನೋಡಿ, ಹೆಂಗೆ ತುಂಬ್ತಾ ಇದೆ ಸೌಂಡ್ ಕೇಳಿಸ್ಕೊಳ್ಳಿ. ಒಂದು ಬಸ್ ಆದ್ಮೇಲೆ ನೆಕ್ಸ್ಟ್ ಇವಾಗ ಈ ಬಸ್ಸುಗಳು ನೋಡಿ ಇನ್ನೂ ಮಲಗೈದಿದೆ. ಆಲ್ರೆಡಿ 5:25 ಟೈಮು, ಇನ್ನೂ ಮಲಗವೆ. ಎಬ್ಬಿಸ್ಬಿಟ್ಟು ಹಾಲು ಕರ್ಕೋಬೇಕು ಗೈಸ್. ಆದಮೇಲೆ ಈ ಕೊಟ್ಟಿಗೆ ನೋಡಿ, ಇಲ್ಲಿ ಇವ್ರು ಇನ್ನೂ ಮಲ್ಕೊಂಡೆ ಅವ್ರೆ, ಇವ್ರಿಗಿನ್ನೂ ಟೈಮ್ ಆಗಿಲ್ಲ. ಇಲ್ಲಿ 2 ಹಸುನಲ್ಲಿ ಹಾಲು ಕರಿಬೇಕು. ಅಲ್ಲಿ 6 ಹಸು, ಅಲ್ಲಿ 5 ಹಸು, ಇಲ್ಲಿ 2 ಹಸು ಕರ್ಕೋಬೇಕು. ಇವಾಗ ಟೋಟಲ್ 7 ಹಸುನಲ್ಲಿ ಹಾಲು ಕರಿಬೇಕು ಗೈಸ್. ಚೆನ್ನಾಗಿ ಮಲಗವ ನೋಡಿ ಎಲ್ಲ ಗೈಸ್. ಟೈಮ್ ಬಂದು 6 ಗಂಟೆ ಆಯಿತು. ಕರೆಂಟ್ ಹೋಯ್ತು. ಕರೆಂಟ್ ಹೋದ್ರಿಂದ ಕೈಲಿ ಕರಿಯೋದು, ಅದಕ್ಕೆ ಕೈಲಿ ಕರ್ಕೋತಾ ಇದ್ದೀನಿ. ಆಯಿತು, ಇದೊಂದು ಹಸು, ಇನ್ನೊಂದು ಹಸು ಇತ್ತು. ಸೊ ಕರೆಂಟ್ ಹೊಟ್ಟೋಯ್ತು ಅಷ್ಟರಲ್ಲಿ. ಸೊ ಇವಾಗ ಕೈಲೇ ಕರೀತಾ ಇದ್ದೀನಿ. ಇನ್ನೇನು ಮಾಡೋಕ್ಕಾಗತ್ತೆ, ಟೈಮ್ ಆಗ್ಬಿಡುತ್ತೆ. ಇದು ನಾನು ಹಿಂಗೆ ಬೆಳ್ಳನ್ನ ಹಿಂಗೆ ಮರ್ಚ್ಬಿಟ್ಟು ಇದು ಮಾಡೋದಷ್ಟೇ. ಕರೆಂಟ್ ಇದ್ರೆ ಅಷ್ಟೇ ಗೈಸ್ ಮಿಷಿನ್ ಕೆಲಸ, ಇಲ್ಲ ಅಂದರೆ ಕೈಲೇ ಕರಿಬೇಕಾಗುತ್ತೆ. ಹೆಲೋ ಗಾಯ್ಸ್, ಜಸ್ಟ್ ಸ್ನಾನ ಆಯಿತು ಬಂದೆ. ಇನ್ನೂ ಪೂಜೆ ಮಾಡಿಲ್ಲ, ಶುಕ್ರವಾರ ಇವತ್ತಿಗೆ ಬೆಳಗ್ಗೆಯಿಂದ ಕೆಲಸನೋ ಕೆಲಸ, ಒಂದು ಸ್ವಲ್ಪನೂ ಫ್ರೀ ಇರಲಿಲ್ಲ. ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಇವಾಗ ಜಸ್ಟ್ ಸ್ನಾನ ಆಯಿತು. ಟೈಮ್ ತೋರಿಸ್ತೀನಿ ನೋಡಿ ಎಷ್ಟಾಗಿದೆ ಅಂತ ಹೇಳಿ. 7:15 ಆಗ್ತೈತೆ ಗಾಯ್ಸ್. ಇವಾಗ ಪೂಜೆ ಮಾಡಬೇಕು. ದೇವ್ರ ಹಣೆಗೂ ಇವತ್ತು ಸುಸ್ತಾಗ್ಬಿಡೈತೆ. ಅಪ್ಪ ದೇವ್ರ ಹೂವು ತಗೊಂಡಿದ್ದೀನಿ. ಈಗ ಪೂಜೆ ಮಾಡೋಣ ಬನ್ನಿ. ದೇವ್ರ ಮನೆ ತೋರಿಸ್ತೀನಿ ಬನ್ನಿ ಗೈಸ್. ಈಗ ಹೆಂಗಿದೆ, ಪೂಜೆ ಆದಮೇಲೆ ಹೆಂಗೆ ಕಾಣುತ್ತೆ ಅಂತೇಳಿ. ಇದು ಎಂಟ್ರನ್ಸು. ಅವಾಗಿಂದು ಬೆಲೆಗಳನ್ನ ಡೆಕೋರೇಟ್ ಮಾಡಿರೋದು ಬಾಗಿಲಿಗೆ. ಅವಾಗೆಲ್ಲ ಹಿಂಗೆ ಬರ್ತೈತೇನೋ ನೋಡಿ. ದೀಪ ಎಲ್ಲ ಇನ್ನೂ ಏನೂ ಹಚ್ಚಿಲ್ಲ, ಇವಾಗ ಹಚ್ತೀನಿ. ಹಚ್ಬಿಟ್ಟು ಆಫ್ಟರ್ ವಿಡಿಯೋ ಮಾಡ್ತೀನಿ ನೋಡಿ. ಇದು ಬಂದು ನಮ್ಮ ಮನೆ ದೇವ್ರ ಮನೆ. ಇದರಲ್ಲೇ ವಿಡಿಯೋ ಮಾಡೋದು ನಾನು ನೋಡುತ್ತೀರಾ. ದೇವ್ರ ಮನೆ ಬಾಗಿಲು ನೋಡಿ ಗೈಸ್. ಪೂಜೆ ಇವಾಗ ಎಷ್ಟು ತಾನೇ ಮುಗೀತು, 7:45 ಆಗ್ತೈತೆ. ಸೊ ಹೇಗೆ ಕಾಣಿಸ್ತಿದೆ ದೇವ್ರ ಮನೆ ಅಂತೇಳಿ ತೋರಿಸ್ತೀನಿ. ಅವಾಗಲೇ ಹಂಗೆ ತೋರಿಸಿದ್ನಲ್ವ ನೋಡಿ. ಎಂಟ್ರನ್ಸು ಹೂವು ಬಿಟ್ಟೋಗ್ಬಿಟ್ಟಿದೆ. ಎಂಟ್ರನ್ಸು ಬಾಗಿಲು ದೇವ್ರ ಮನೆದು. ಒಂದು ಸ್ವಲ್ಪ ಹೂವು ಇಟ್ಟಿದ್ದೀನಿ ನೋಡಿ. ಲೈಟ್ ಕೂಡ ಆವಾಗಲೇ ಲೈಟ್ ಕಲರ್ ಇತ್ತು, ಇವಾಗ ವೈಟ್ ಕಲರ್ ಲೈಟ್ ಚೇಂಜ್ ಮಾಡಿದೆ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಶುಕ್ರವಾರದ ಪೂಜೆ ಫೈನಲಿ ಮುಗೀತು. ಈ ಥರ ಕಾಣಿಸ್ತಿದೆ. ಲೇಟ್ ಆದರೂ ಚೆನ್ನಾಗಿ ಪೂಜೆ ಆಯಿತು. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಕಲಶ ನೋಡಿ, ಹೂವದಿಂದ ಎಷ್ಟು ಕಳ್ಕಳೆ ಕಾಣಿಸ್ತಿದೆ ಅಂತ ನೋಡಿ. ಆಗಲೇ ಪೂಜೆ ಎಲ್ಲ ಆಯಿತು. ಟೈಮ್ ಬಂದು 9:20 ಆಯಿತು. ಸೊ ನಾನಿವತ್ತು ಮದುವೆ ಮನೇಲಿ ಮಾಡೋ ಸ್ಟೈಲಾಗಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ ನೋಡಿ. ನುಗ್ಗೆಕಾಯಿ ಅಂತೂ ಒಳ್ಳೆ ಚಿಕನ್ ಪೀಸ್ ಥರ ಇದೆ, ಕಮ್ಮಂತ ಇದೆ. ಸಾಂಬಾರು ಮಾತ್ರ ಸಖತ್ತಾಗಿ ಮಾಡಿದ್ದೀನಿ. ನಮ್ಮ ಡ್ಯಾಡಿ ಅಂತೂ ಫುಲ್ ಖುಷಿಯಾಗೋಯ್ತಾರೆ ಇವತ್ತು. ಇಷ್ಟು ದಿನ ಬರೀ ಚಪಾತಿ, ಟೊಮೆಟೊ ಗೊಜ್ಜು, ಮೊಟ್ಟೆ ಪಲ್ಯ ಇದೇ ಥರ ಮಾಡ್ತಿದ್ದೆ. ಆವಾಗಲೇ ಪೂಜೆ ಎಲ್ಲ ಆಯ್ತಲ್ವ ಶುಕ್ರವಾರ. ಇವತ್ತು ಬೇಡ ಮೊಟ್ಟೆ ಎಲ್ಲ ಮಾಡೋದು ಅಂತೇಳಿ. ನಾಳೆ ಏನಾದರೂ ಎಗ್ಗಲ್ಲಿ ರೆಸಿಪಿ ಮಾಡೋಣ, ಎಗ್ ಬಿರಿಯಾನಿ ಆ ಥರ. ಸಾಂಬಾರು ಆಗ್ತಾಯಿದೆ. ರೈಸ್ ಬಂದು ಪಕ್ಕದಲ್ಲೇ ಅದು ಆಗಿದೆ ನೋಡಿ. ಆಲ್ಮೋಸ್ಟ್ ಆಗ್ತಾ ಬಂತು. ಅದನ್ನು ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಊಟ ಮಾಡಿ ಮಲಗೋದಷ್ಟೇ ರೈಸ್. ಪಪ್ಪ ಇವಾಗೆಲ್ಲ ಹಸುಗೆಲ್ಲ ತಿಂಡಿ ಎಲ್ಲ ಹಾಕ್ಬಿಡ್ತಾವ್ರೆ. ತಿಂಡಿ ಎಲ್ಲ ಹಾಕಿದ್ ಬಂದಮೇಲೆ ನಾವು ಊಟ ಮಾಡಿ ಮಲಗೋದಷ್ಟೇ ನೋಡಿ.
ಸಖತ್ತಾಗಿದೆ, ಗಮ್ಮಂತ ಇದೆ ಗೈಸ್. ಸೀರಿಯಸ್ಲಿ ರೆಸಿಪಿ ಮಾಡಾಕ್ತೀನಿ ಒಂದಿನ ಗೈಸ್. ಫೈನಲಿ ನಾನು ನುಗ್ಗೆಕಾಯಿ ಸಾಂಬಾರು ರೈಸ್ ಆ್ಯಂಡ್ ತುಪ್ಪ ಹಾಕೊಂಡು ತಿಂತಾಯಿದ್ದೀನಿ. ಬಿಸಿ ಬಿಸಿ ರೈಸು, ತುಪ್ಪ, ಅದ್ರ ಜೊತೆ ನುಗ್ಗೆಕಾಯಿ. ನೋಡಿ ಹೆಂಗೆ ಕಾಣಿಸಿದೆ ಅಂದರೆ ಕಾಂಬಿನೇಷನ್ ಮಾತ್ರ ಸೀರಿಯಸ್ಲಿ ಸ್ಮೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗಮ್ಮಂತ ಇದೆ. ನನಗೆ ಖುಷಿ ಆಗ್ತೈತೆ ಅಡುಗೆ ಮಾಡೋದು ಕಲ್ತ್ಕೊಬಿಟ್ನಲ್ಲ, ಅದು ನುಗ್ಗೆಕಾಯಿ ಸಾಂಬಾರನ್ನ ಅಂತೇಳಿ. ಸಾಂಬಾರು ಅಷ್ಟು ಕರೆಕ್ಟಾಗಿ ಬರ್ತಿರ್ಲಿಲ್ಲ ಗೈಸ್, ಅದಕ್ಕೆ ನಾನು ಜಾಸ್ತಿ ಸಾಂಬಾರೆಲ್ಲ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಬರೀ ನಾನ್ ವೆಜ್ಜಲ್ಲಿ ಸಾಂಬಾರುಗಳು ಮಾಡ್ತೀನಿ, ಗ್ರೇವಿ ಎಲ್ಲ. ಟೈಮ್ ಬಂದು 10 ಗಂಟೆ ಆಯಿತು ಕರೆಕ್ಟಾಗಿ. ಇವಾಗ 10 ಗಂಟೆ 1 ನಿಮಿಷ ಊಟ ಮಾಡಿಬಿಟ್ಟು ಡ್ಯಾಡಿಗೆ ಊಟ ಹಾಕೊಟ್ಬಿಟ್ಟು ಇವಾಗ ಮಲ್ಕೊಳ್ಳೋದಷ್ಟೇ. ಸ್ವೀಟಿ ನೋಡಿ ಕಾಯ್ತಾವಳೆ. ಸ್ವೀಟಿ ಇಲ್ಲಮ್ಮ ಇಲ್ಲಮ್ಮ, ಅವಳಿಗೆ ಇವಾಗ ಊಟ ತಿನ್ನಿಸ್ಬಿಟ್ಟು, ಅವಳು ಊಟ ಮಾಡಿಲ್ಲ. ಊಟ ತಿನ್ನಿಸ್ಬಿಟ್ಟು ನಾನು ಊಟ ಮಾಡಿಬಿಟ್ಟು ಮಲಗೋದಷ್ಟೇ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಗೈಸ್. ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ. ಲವ್ ಯು.